ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ಇವತ್ತಿನ ಶುರು ಮಾಡೋಣ ಬನ್ನಿ. ಹಸು ಊಟ ಹಾಕ್ಬೇಕು ಅಂದ್ಬಿಟ್ಟು ಆ ಕಡೆ ಈ ಕಡೆ ಹುಡುಕ್ತಾವಳೆ, ಹಸಗಳೇ ಕಾಣಿಸ್ತಾಯಿಲ್ಲ ಇವತ್ತು. ಬಾ ಮೇಲೆ ಬಂದು ಹಾಕುವಂತೆ ಬಾ. ಏನೋ ರ್ಯಾಲಿ ಬಂದಿದ್ರು ಅನ್ಕೋತೀನಿ, ಬರೀ ಹ್ಯಾರ್ಲಿ ಡೇವಿಡ್ಸನ್ಗಳೇ ಬಂದೈತೆ. ಚಾಮುಂಡಿ ಬೆಟ್ಟಕ್ಕೆ ಏನೋ ಗೊತ್ತಿಲ್ಲ, ಈ ಥರ ಬರೀ ಹ್ಯಾರ್ಲಿ ಡೇವಿಡ್ಸನ್ಗಳೇ ಬಂದಿವೆ. ಚಿಕ್ಕಮ್ಮ ಒಂದು 20-30 ಹ್ಯಾರ್ಲಿ ಡೇವಿಡ್ಸನ್ ಬಂದೈತೆ. ಏನೋ ರ್ಯಾಲಿ ಬಂದಿದ್ದಾರೆ, ಗೊತ್ತಿಲ್ಲ ಏನು ಅಂತ. ಹ್ಯಾರ್ಲಿ ಡೇವಿಡ್ಸನ್ ಜೊತೆಗೆ ಇನ್ನೇನು ದಸರಾ ಹತ್ರ ಬಂತು ಅಂತಂದ್ಬಿಟ್ಟು ಎಲ್ಲರೂ ಕಂಬಗಳನ್ನ ಇಟ್ಬಿಟ್ಟು ಲೈಟೆಲ್ಲ ಹಾಕ್ತಾವ್ರೆ. ಯಾವಾಗಿಂದ ಆನ್ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲೊಂದು ಸ್ವಲ್ಪ ಬಲ್ಬ್ಗಳು, ಅಲ್ಲೊಂದು ಸ್ವಲ್ಪ ಬಲ್ಬ್ಗಳು ಹಾಕ್ತಾವ್ರೆ. ಒಂದು ಸುತ್ತಮುತ್ತ ಕೆಲಸ ಮಾಡ್ತಾವ್ರೆ ಕಷ್ಟಪಟ್ಟು. ಆಟ ಸಾಮಾನೆಲ್ಲ ತಗೊಳಕ್ ನೀನು ಚಿಕ್ಕ ಹುಡುಗನೇನಾ? ಇಷ್ಟು ದೊಡ್ಡವನಾಗಿ ಆಟ ಸಾಮಾನೆಲ್ಲ ತಡ್ತೀನಿ ನೀನು? ನಿಮ್ಮ ಅಪ್ಪನ ಕಾರ ಇಲ್ವಾ ತಗೊಂಡೋಗು? ಚಿಕ್ಕ ಹುಡುಗನ ನೀನು? ಅಪ್ಪ ಕಾರ್ ಕೀ ಕೊಡು ನೀ ಕಾರ್. ಅಷ್ಟೊತ್ತಿಗೆ ನಮ್ಮ ಮೋಟೋ ಬಂದ, ಮೋಟೋ ದೇವಸ್ಥಾನ ಸುತ್ತ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ ಆಟೋದಲ್ಲಿ. ಅಷ್ಟೊತ್ತಿಗೆ ನಮ್ಮ ದನ ಬಂದು ಪಾನಿಪುರಿ ಹಾಕೊಡು ಅಂತ ಹಾಕೊಡ್ತಾ ನಿಂತಿದ್ವಿ. ತಿಂತಿದ್ದೀನಿ, ಚೆನ್ನಾಗೈತೆ. ಪುರಿ ಎಲ್ಲರಿಗಿಂತ ದಪ್ಪ ಐತೆ ಇಲ್ಲಿ. ನನ್ನಷ್ಟು ದಪ್ಪ ಇದೆ ಪುರಿ. ಏನ ಹಿಂಗಂದ್ರೆ ಆಯ್ ಮಾಡು ಅಂದ್ರೆ ಬಾಯಿ ಮಾಡ್ತಾನೆ ಕಿತ್ತೋದ ಮಗ. ಇವಳು ಮಕ ಮುಚ್ಕತ್ತವಳು ಇವಳು. ಅಲ್ಲ ಹುಡುಗನ ಜೊತೆ ಮಾತಾಡಿ ಸುಸ್ತಾಯ್ತು ಅಂತ ಬಂದು ಸೌತೆಕಾಯಿ ತಿಂತವನೆ ಕಳ್ಳ. ಹಂಗೆ ಆಕಾಶದ ಕಡೆ ನೋಡ್ತೀವಿ, ಏನು ಆಹಾ ಆನಂದ. ಈ ಥರ ವ್ಯೂ ಇತ್ತು ಅಂತಂದರೆ ಏನೋ ಒಂಥರ ಚೆಂದ ನೋಡೋಕ್ಕೆ. ಲೂಡೋ ಆಡೋಕ್ಕೆ ಫುಲ್ಲು ಡೀಪ್ ಡಿಸ್ಕಷನು. ನೀನು ಗೆದ್ದೇನು ಮಾಡಬೇಕಿತ್ತು ಬಾ, ನೀ ಸೋತ್ರೇನೆ ಒಳ್ಳೇದು. ಗೆದ್ರೆ ಒಂದು 80 ಎಕ್ಸ್ಟ್ರಾ ಹೊಡಿದ್ಯಾ ಕಾಣಿಸ್ತವನೆ ಲೂಡೋ ಆಡೋಕ್ಕೆ ಬೆಟ್ಟಿಂಗ್ಗೆ. ಅವನು ಯಾರಿಗೆ ಸೋತು ಸುಣ್ಣ ಮೂರಾಟ ಗೆದ್ಬಿಟ್ಟಂಗಾರೆ ಇವತ್ತು ಸಾವುಕಾರ ಆಗ್ಬಿಟ್ಟವನೆ. 450 ಗೆದ್ದಿದ್ದೀನಿ. ಹಂಗಾರೆ ಅಂಬಾನಿ ಮಗ ನೀನೇ ಇವತ್ತು ಹೋಯ್ತಿದ್ಯಾ? ನಮ್ಗೆ ಖರ್ಚಾಗ್ತಿದೆ ಅಂದಲ್ಲ. 450 ಗೆದ್ದಿದೆಯಲ್ಲ ಬಿಡು, 250 ಇವನು ಹಾಕ್ತಾನೆ. ಆಲ್ರೆಡಿ ಗೆದ್ಬಿಟ್ಟು ಟಕ ಟಕ ನೆನ್ಸ್ಕೊಂಡು ಇವನು 50 ರೂಪಾಯಿ ಎಸಿತವನೆ ಒಂದು ಟೈಮಲ್ಲಿ. 50 ರೂಪಾಯಿ ಯಾರು ಅದನ್ನ ಇಸ್ಕೊಂಡಿದ್ದು ಗೊತ್ತಾ? ಯಾರ ಇಲ್ಲ ಬರೋ ಇದೇ ಥರ ಗೆದ್ಬಿಟ್ಟು 500 ರೂಪಾಯಿ ನೋಟ್ ಎಡ್ಸ ಟಕ ಟಕ ಅಂತ. ಈ ನೋಟ್ ಅರ್ಧೋಗೈತೆ ಅಂತಾನಲ್ಲ, ಏನ್ ತಕ ಹೊಡಿಬೇಕು ಅವನಿಗೆ. ಕೂಡಾಡದ ಬನ್ನಿ ಅಂತ ಪಾಪ ಇವ್ರಿಬ್ಬರನ್ನು ಇಲ್ಲಿ ಕೂರಿಸ್ಬಿಟ್ಟು ಅವ್ನು ಹೋಗಲ್ ಮೆತ್ತಿಗೆ ಸ್ಪೀಡ್ ಕಾನ ಕೊಡ್ತಾವನೆ. ಯಾವ ಸೀಮೆ ನ್ಯಾಯ ಅವರು? ಫೋನ್ ಕೊಡ್ತಾಲ್ಲ, ದುಡ್ಡು ಕೊಡ್ತಾಲ್ಲ, ಇಲ್ಲೊಬ್ಬ ಗ್ರಾಸ್ತಾವನೆ, ಅವ್ರ ಓನ್ ಕೈಲಿ ಬೈಸ್ತಾನೆ ಇರ್ತಾನೆ. ಏನ್ ಮಾಡವ ಅಂತ ಅವ್ರಿಗೆ ಹೇಳು. ಅವ್ರ ಓನ್ ಫಸ್ಟ್ ವಿಡಿಯೋ ಮಾಡ್ಕೋ, ಝೂಮ್ ಮಾಡ್ಕೋ. ಅವ್ರ ಓನ್ ಅಮ್ಮ ಫುಲ್ಲು ಬೈತಾನೆ ಇರ್ತಾಳೆ ಯಾವಾಗ್ಲೂ. ಮಕ್ಕ ಯಾಕೆ ಮುಚ್ಕತ ಇದೆಯಾ? ಯಾವ್ದು ಇಂಗ್ಲೆಂಡಿಂದ ಆಫ್ರಿಕಾಯಿಂದ ನಡ್ಕೊಂಬಂದು ಕೋತಿ ಇದ್ದಂಗೆ ಇದೆಯಲ್ಲೋ. ಮೇಲ್ಗಡೆ ವ್ಯೂ ಒಂಥರ ಚೆನ್ನಾಗಿದೆ. ಆದ್ರೆ ಚುರುಮುರಿ ಯಾಕೆಂದ್ರೆ ದುಡ್ಡು ಎತ್ಕೊಂಡು ರೋಡ್ ಆಡದ ಬನ್ನಿ ಅಂತ ನಮ್ಗೆಲ್ರಿಗೂ ಹಿಂಸೆ ಕೊಡ್ತಾರೆ. ಅದು ಹಂಗಲ್ಲ ಸ್ವಾಮಿ, ಜನ ಇಲ್ಲ, ಯಾರು ಇಲ್ಲ, ಏನ್ ಮಾಡಕ್ಕಿದೆ? ಟೈಮ್ ಪಾಸ್ ಮಾಡ್ಬೇಕು. ಅದಕ್ಕೋಸ್ಕರ ಇವನ್ನ ಅಂಗಡಿಲಿ ಬಿಟ್ಬಿಟ್ಟು ನೋ ಅವನು ಬರ್ತಾನೆ, ಆಮೇಲೆ ಇವನು ಬರ್ತಾನೆ, ಇವನು ಇಲ್ಲೇ ಇರೋನು, ಇವನೇ ಮೇನ್ ನಮ್ಗೆ. ನಾವಿಲ್ಲ, ನಾವು ತಗೊಳ್ಳೋರು. ನೀನು ಅವಾಗ ಬರ್ತೀಯಾ? ಅವಾಗ ನೋಡ್ಕೊಂಡು ಹೋಗಿ 500 ನೋಡ್ಕೊಂಡು ಹೋಗಿ ಬರ್ತೀವಿ. ಏನ್ ಮಾಡಕ್ಕಾಗ್ತದೆ? ಏನು ಮಾಡಕ್ಕಾಗಲ್ಲ. ಕರೆಕ್ಟಾಗಿ ಬಿಚ್ಚ ನೆಟ್ಗಳನ್ನ ಅಲ್ಲಿ ಬಿಡು. ಹಂಗೆ ಅಂತೂ ಒಂದು ಮಾಡು ಅಂತಂದ್ರೆ ಹನ್ನೊಂದು ಮಾಡ್ದ. ಅಲ್ಲಿ ಯಾವುದೋ ನೆಟ್ ಬಿದ್ದು ಹಂಗೆ ಹೇಳಲ್ಲ, ಲಟ್ಟನ್ ಮುರಿದೋಯ್ತು. ಇಂತು ಕೊನೆಗೆ ಸರ್ಕಾಸ್ ಮಾಡ್ಬಿಟ್ಟು ಬೀಸ್ದ. ಒಂದು 2-3 ನಟ್ಗಳನ್ನೆಲ್ಲ ಹೊಡೆದಾಕಿ ಅದೇ ತಣ್ಣ ತಳ್ಳಾಡ್ತದೆ. ಇವನು ಅದೇನೋ ಬೇಬಿಮಾ ಮೋನಿಕಾ ಅಂತ ಆಟ ಹೇಳ್ತಾವ.
ಹಂಗೆ ನಮ್ಮ ಅಬ್ಬಿಯವ್ರು ಸಿಕ್ಕೋರು ನಮಸ್ಕಾರ ಮಾಡ್ಕೊಂಡು ದೇವ್ರಿಗೆ ಹಂಗೆ ಮಂಗಳಾರತಿ ತೊಗೊಂಡು ಹೊಟ್ವಿ. ಇವರು ಬಾಡಿ ಬಿಲ್ಡರ್ ಅಂದರೆ ಕಾಣಿಸ್ತಾ ಇಲ್ಲ ಅಷ್ಟೇ, ಬೇರೆ ಶಾಲು ಹೊಸ್ಕೊಂಡಿರೋದಕ್ಕೆ ಕಾಣಿಸ್ತಾ ಇಲ್ಲ. ಸರಿ ಆಯಿತು ಅಂತ ನಾವಾಗೆ ನಮ್ಮ ಪಯಣ ಬಿಡಿಸ್ತೀವಿ ಮನೆ ಕಡೆಗೆ. ಹಿಂಗೆ ನೋಡ್ತಾ ಹೆಂಗಿದ್ರು ಇವತ್ತು ಚಂದ್ರಗ್ರಹಣ ಇತ್ತಲ್ಲ, ಚಂದ್ರ ಚೆನ್ನಾಗಿ ಕಾಣಿಸ್ತವನೆ ಅಂತ ನಂಗೆ ಝೂಮ್ ಹಾಕೊಂಡು ಹೊಟ್ವಿ ಮನೆಗೆ. ನಮ್ಮನೆ ಡೈನಿಂಗ್ ಟೇಬಲ್ ರೆಡಿ ಆಯ್ತಾ ಇದೆ. ಹಾಗೆ ಬೆಳಗ್ಗೆ ಮಾಡಿ ಬಿರಿಯಾನಿ ಮಿಕ್ಕಂಡಿತ್ತು ಅಂತ ಅದನ್ನು ತಗೊಬಂದು ಕುಕ್ಕವಡೆ ತಿಂದು ಖಾಲಿ ಮಾಡಬೇಕು ಅಂತ. ಇದು ಎಂಥ ದುರ್ವಿಧಿ. ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಹಂಗೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಹಂಗೆ ಫಾಲೋ ಮಾಡಿಬಿಡಿ. ಎಲ್ರಿಗೂ ಶುಭವಾಗಲಿ, ಶುಭರಾತ್ರಿ, ಗುಡ್ ನೈಟ್.